ಶಿವಮೊಗ್ಗ ನಗರದ ಸಿಮ್ಸ್ ನರ್ಸಿಂಗ್ ಕಾಲೇಜಿನಲ್ಲಿ ಸತತವಾಗಿ 4ನೇ ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಉತ್ಸಾಹಭರಿತದಿಂದ ಭಾಗವಹಿಸುವಿಕೆಯಿಂದ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ ಸಿಮ್ಸ್ ನರ್ಸಿಂಗ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಎಸ್ಎನ್ಎ ಸಲಹೆಗಾರ ಆನಂದ್ ಅವರು, ಕಳೆದ ವರ್ಷ ಶಿಬಿರದಲ್ಲಿ 70ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹವಾಗಿದ್ದು, ಈ ಬಾರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಸಂಗ್ರಹವಾಗಿಸುವ ಗುರಿಯನ್ನ ಹೊಂದಲಾಗಿದೆ ಅಂತ ತಿಳಿಸಿದರು. ಇನ್ನು ಶಿಬಿರದಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ರಕ್ತದಾನ ಮಾಡುತ್ತಿರುವುದು ಸಂತಸ ತಂದಿದೆ. ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಯುವಜನರ ಭಾಗವಹಿಸುವಿಕೆ ಹೆಚ್ಚಾಗ್ತಾ ಇರೋದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದ ಯಶಸ್ಸಿಗೆ ಕಾಲೇಜಿನ ಸಿಬ್ಬಂದಿ, ಮೆಗನ್ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ, ವಿಶೇಷವಾಗಿ ರಕ್ತನಿಧಿ ವಿಭಾಗದ ಸಿಬ್ಬಂದಿ ನೀಡಿದರು ಸಹಕಾರ ಅಂತ ಸ್ಮರಿಸಿದ್ರು. Hello everybody, a warm good afternoon for all. Myself Aishwarya from 5th semester Sims Nursing College Shimoga. So today all of you are seeing now. Today in our college the blood donation camp has been organized. Along with the organ donation campaign and also is organized this is as a celebration of the World Environmental Day, which is held on the June 5th. So today in our college all the students are enthusiasm to give the blood to our blood bank. So in the back all of you seeing now. So this is initiated by our principal sir and then the majorly by the SNA. So in the last 4 years it has been continued. In the last years also the majorly about 70 plus people has been donated. So ನನ್ನ ಹೆಸರು ಆನಂದ್ ಅಂತೇಳಿ, ಅಸೋಸಿಯೇಟ್ ಪ್ರೊಫೆಸರು, ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಆ್ಯಂಡ್ SNA ಅಡ್ವೈಸರ್ ಆಲ್ಸೋ. ಇಂದು ನಮ್ಮ ಕಾಲೇಜಿನಲ್ಲಿ, ಸಿಮ್ಸ್ ನರ್ಸಿಂಗ್ ಕಾಲೇಜಲ್ಲಿ ಸತತ 4ನೇ ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಸೊ ಕಳೆದ ಬಾರಿ ನಮ್ಮ ಕಾಲೇಜಿನಲ್ಲಿ ಈ ರಕ್ತದಾನ ಶಿಬಿರದಲ್ಲಿ 70ಕ್ಕೂ ಹೆಚ್ಚು ಬ್ಲಡ್ ಪಿಂಟ್ ಸಿಕ್ಕಿತ್ತು. ಈ ಸಲನೂ ಕೂಡ ಅದೇ ರೀತಿ ನಾವು ಅದಕ್ಕಿಂತ ಹೆಚ್ಚಿನ ಬ್ಲಡ್ ಪಿಂಟ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ವಿ. ಸೊ ಇದು ಎಲ್ಲ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಮಕ್ಕಳು ಕೂಡ ತುಂಬ ಉತ್ಸಾಹದಿಂದ ತಾನು ಮುಂದುವರಿದ ರೀತಿಯಲ್ಲಿ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ. ಸೊ ಇದು ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಕಳೆದ ಬಾರಿಗಿಂತ ಈ ಬಾರಿನೂ ಕೂಡ ಹೆಚ್ಚಿನ ರಕ್ತದ ಪ್ಯಾಕೆಟನ್ನು ಸಂಗ್ರಹಿಸಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಕಳೆದ ಬಾರಿನೂ ಕೂಡ ಇದೇ ರೀತಿ ಎಲ್ಲ ಸಹಕರಿಸಿದಂತಹ ಏನು ನಮ್ಮ ಕಾಲೇಜಿನ ಸಿಬ್ಬಂದಿಗಳು ಮತ್ತು ನಮ್ಮ ಮೆಗನ್ ಆಸ್ಪತ್ರೆ ಸಿಬ್ಬಂದಿಗಳು, ಎಸ್ಪೆಷಲಿ ಬ್ಲಡ್ ಬ್ಯಾಂಕ್ ಸಿಬ್ಬಂದಿಗಳು ತುಂಬ ಸಹಕಾರದೊಂದಿಗೆ ಸೊ ಈ ವರ್ಷನೂ ಕೂಡ ತುಂಬ ಚೆನ್ನಾಗಿ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಸೊ ಆ ರೀತಿ ಇದಕ್ಕೆ ಯಾರೆಲ್ಲ ಯಶಸ್ವಿಯಾಗಲಿಕ್ಕೆ ಯಾರೆಲ್ಲ ಸಹಕರಿಸ್ತಾರೆ ಅವರೆಲ್ಲರೂ ಕೂಡ ನನ್ನ SNA ಕಡೆಯಿಂದ, ಅದು SNA ಕಮಿಟಿ ಕಡೆಯಿಂದ ಸೊ ನಾನು ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. Good morning, dear students and my friends. And time successfully we have been donating a blood. This time you have been tried to give more than 100 donors. We are trying level best, and our students has been actively participating in donation of the blood. Feeling so proud of our college. As well at the same time we have been planned for organ donation also. That also has been registered from the maximum students. So I hope so for the coming days also from our college will try to give a level best of the contribution for the society and for a donation of the blood as well as the organ donation. Thank you for organizing this program from our hospital.